ನಮಸ್ಕಾರ, HTV ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಿನಿ ನವೀನ್. ಸಿಎಂ ಸಿದ್ದರಾಮಯ್ಯ ದೆಹಲಿ ಭೇಟಿ ವಿಚಾರ ಸತೀಶ್ ಜಾರಕಿಹೊಳಿ ಹೇಳಿಕೆ ನೀಡಿದ್ದು, ನಾಳೆ ಬೆಳಗ್ಗೆ 11 ಗಂಟೆಗೆ ಮುಹೂರ್ತ ಫಿಕ್ಸ್ ಆಗಿದ್ದು ಗೊಂದಲಗಳಿಗೆ ತೆರೆ ಬೀಳಬಹುದು ಎಂದು ಹೇಳಿದ್ದಾರೆ. ಕಳೆದ 6 ತಿಂಗಳಿಂದ ನಡೆಯುತ್ತಿರುವ ನಾಯಕತ್ವ ಗೊಂದಲ ಬಗೆಹರಿಯುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದು, ಬದಲಾವಣೆ ಆಗುತ್ತದೆಯೋ ಇಲ್ಲವೋ ಗೊತ್ತಿಲ್ಲ, ಆದರೆ ಗೊಂದಲವಂತೂ ಅಂತ್ಯವಾಗಬಹುದು ಎಂಬ ನಿರೀಕ್ಷೆಯಲ್ಲಿದ್ದೇವೆ ಎಂದರು. ರಾಜ್ಯಸಭೆ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರವು ಚರ್ಚೆಗೆ ಬರಬಹುದೆಂಬ ಸುಳಿವು ನೀಡಿದ್ದು, ಹೈಕಮಾಂಡ್ ಎಲ್ಲವನ್ನ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡುತ್ತದೆ ಎಂದು ಸತೀಶ್ ಜಾರಕಿಹೊಳಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನಾಳೆ 11 ಗಂಟೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಅದೇನು ಮುಹೂರ್ತ ಫಿಕ್ಸ್ ಆಗಿದೆ ಅಷ್ಟ ಒಳಗಡೆ ಏನೇನೇ ಗೊತ್ತಿಲ್ಲ. ಅಜೆಂಡಾ ಅದು ನಮ್ಮ ಕಡೆ ಇಲ್ಲ, ಲೆಕ್ಕ ನಮ್ಮ ಕಡೆ ಇಲ್ಲ. ಏನು ನೀವೇ ಹೇಳ್ಬೇಕು, ಏನು ಮಾಡ್ಬೇಕು. ಮುಹೂರ್ತ ಅಷ್ಟೇ ಫಿಕ್ಸ್ ಆಗಿದೆ. ಇಲ್ಲಿವರೆಗೆ ನಾವು ಹೇಳ್ತಿದ್ವಿ ಬೇಗ ಇತ್ಯರ್ಥ ಅಂತ ಬಂದಿದ್ದೀವಿ. ಈಗ ನಾಳೆ 11 ಗಂಟೆಗೆ ಅಷ್ಟೇ ಆಗಲೇಬೇಕಲ್ಲ. ನಾವು ಭಾಳ ಎಲ್ಲರದ್ದು ಡಿಪೆಂಡ್ ಅದೇ ಇದೆ. ಇತ್ಯರ್ಥ ಆಗ್ಬೇಕು ಅಂತ ಹೇಳ್ತಾ ಇದ್ದೀವಿ. ಮುಹೂರ್ತ ಫಿಕ್ಸ್ ಆಗಿದೆ ನಾಳೆ 11 ಗಂಟೆಗೆ. ಸೊ ಅಲ್ಲೇನು ತೀರ್ಮಾನ ಐತೆ ಗೊತ್ತಿಲ್ಲ, ಕಾಯ್ಬೇಕಷ್ಟೇ ನಾವು ಎಲ್ಲರೂ. ಇಲ್ಲ, ನಾವು ಹೋಗ್ತಿಲ್ಲ. ಇತ್ಯರ್ಥ ಆಗೋದು ನಿರೀಕ್ಷೆ ಅಷ್ಟೇ ರೀ. ಇತ್ಯರ್ಥ ಆಗ್ಬೇಕಲ್ಲ. ಈಗ ಗೊಂದಲ, ಅನಾವಶ್ಯಕ ಹೇಳಿಕೆಗಳು ನಿಲ್ಲಬೇಕನ್ನೋದು ಎಲ್ಲರದು ಕಾಂಗ್ರೆಸ್ಸಿನ ಕಾರ್ಯಕರ್ತರ ಆಸೆ ಆಗಿದೆ. ಸೊ ನೋಡೋಣ ನಾಳೆ ಇನ್ನೇನು ಇಲ್ಲ, ಅದು ಗೊತ್ತಿಲ್ಲ. ಅದು ಏನಾಗ್ತೈತಿ ಡಿಸಿಷನ್ ಗೊತ್ತಿಲ್ಲ, ಆದರೆ ಡಿಸಿಷನ್ಗೆ ಕರೆದು ಮಾತ್ರ ನಿಜ ರೀ. ಈ ಮುಹೂರ್ತದಲ್ಲಿ ನಿಮಗೆ ಬೇರೆ ಇನ್ಯಾವುದಾದ್ರೂ ಒಳ್ಳೆ ಸ್ಥಾನಮಾನ ಇದೆಯಾ ಸರ್? ಅದು ಗೊತ್ತಿಲ್ಲ ಅಥವಾ ಏನ್ ಸರ್ ಅವಕಾಶನೋ ಅದೇನು ಗೊತ್ತಿಲ್ಲ. ನಾಳೆ ಓಪನ್ ಆದ್ಮ್ಯಾಗಿರಲ್ಲ ಹೆಂಗು ಏನು ಒಳಗಡೆ ಫಸ್ಟು ಚಾಪ್ಟರ್ ಏನಿದೆ, ಸೆಕೆಂಡ್ ಚಾಪ್ಟರ್ ಏನಿದೆ, ಥರ್ಡ್ ಏನಿದೆ ಓಪನ್ ಆದ್ಮೇಲೆ ಗೊತ್ತಾಗಲ್ಲ. ಅದು ಒಂದೊಂದು ಆದ್ಮ್ಯಾಗೆ ಸಾಕಷ್ಟು ಅನುಭವ ಇರೋದು. ಒಂದ್ ವೇಳೆ ಏನಾದ್ರೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳಿದ್ರೆ ಸಂದರ್ಭದಲ್ಲಿ ರೆಡಿ ಇದೆ. ಪಕ್ಷ ಕೇಳಬೇಕಲ್ಲ, ಕೇಳಿಲ್ಲ. ಇನ್ನು ಕೇಳದೆ ಹೆಂಗೆ ಕೇಳ ಅಡ್ವಾನ್ಸ್ ಆಗಿ ನಾವೇ